ಇಂದು ನಮ್ಮ ಕಲಘಟಗಿ ತಾಲೂಕಾ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂಥ ಅನೇಕ ಶಿಕ್ಷಕರ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಅನೇಕ ಸಮಸ್ಯೆಗಳು ನಮಗೆ ಇಲ್ಲಿವರೆಗೂ ಅನೇಕ ಸಮಸ್ಯೆ ಬಗೆಹರಿದಿಲ್ಲ. ಆ ಕಾರಣದಿಂದ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ತಾರೆ ಹಾಗೂ ವಿವಿಧ ಬೇಡಿಕೆಗಳಿಗೆ ಅನುಗುಣವಾಗಿ ನಾವು ತಾಲೂಕಾ ಹಂತ, ಜಿಲ್ಲಾ ಹಂತ, ರಾಜ್ಯ ಹಂತದಲ್ಲಿ ನಾವು ಈ ಒಂದು ಬೃಹತ್ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಪ್ರಥಮ ಬಾರಿಗೆ ಮೊದಲನೇ ಹಂತದಲ್ಲಿ ತಾಲೂಕು ಹಂತದಲ್ಲಿ ನಾವೆಲ್ಲ ಸೇರಿಕೊಂಡು ಇವತ್ತು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ಮನವಿಯನ್ನು ನಮ್ಮ ತಹಸೀಲ್ದಾರ್ ಕಚೇರಿಯ ಮಾನ್ಯ ತಹಸೀಲ್ದಾರ್ ಅವರು ಇವತ್ತು ಇದ್ದಿದ್ದಿಲ್ಲ. ಆ ಕಾರಣ ಅವರ ಪರವಾಗಿ ಮಾನ್ಯ ಶ್ರೀಯುತ ಅಂಗಡಿ ಸರ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಅದನ್ನು ಕಳಿಸಬೇಕು ಅಂತ ಹೇಳಿ ಅವರಲ್ಲಿ ನಾವು ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹುಬ್ಬಳ್ಳಿ ಕಲಘಟಗಿ ತಾಲೂಕು ಘಟಕ ಕಲಘಟಗಿ ಅನುದಾನಿತ ಶಾಲಾ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ. ದಿನಾಂಕ 4/7/2026 ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಆತ್ಮೀಯರೇ, ಅನುದಾನಿತ ನೌಕರರ ಬಹಳ ದಿನಗಳ ಬೇಡಿಕೆಯಾದ ದಿನಾಂಕ 1/4/2006 ಮೊದಲು ಮತ್ತು ನಂತರ ನೇಮಕವಾದ ಅನುದಾನಿತ ನೌಕರರಿಗೆ ಹಳೆಯ ಪಿಂಚಣಿ ಸೌಲಭ್ಯ ಮತ್ತು ಹೊಸ ಪಿಂಚಣಿ ಸೌಲಭ್ಯ ಮರೀಚಿಕೆಯಾಗಿ ಉಳಿದಿವೆ. ನಮ್ಮ ಸಂಘ ಹಲವಾರು ಬಾರಿ ಬೇಡಿಕೆ ಈಡೇರಿಕೆಗಾಗಿ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟ ಮತ್ತು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿಕೊಳ್ಳಲಾಗಿದೆ. ಆದರೂ ಸರ್ಕಾರ ನಮ್ಮ ನೌಕರರ ಬೇಡಿಕೆ ಈಡೇರಿಸಿಲ್ಲ. ಸಂಧ್ಯಾ ಕಾಲದಲ್ಲಿ ಆರೋಗ್ಯಕರ ಜೀವನ ನಡೆಸಬೇಕಾದ ನೌಕರರ ಪರಿಸ್ಥಿತಿ ಬೀದಿ ಪಾಲಾಗಿದೆ. ಕಾರಣ ದಿನಾಂಕ 23/5/2026 ಕೇಂದ್ರ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ 1/4/2026 ಪೂರ್ವದಲ್ಲಿ ನೇಮಕ ಅಧಿಸೂಚನೆ ಹೊರಡಿಸಿ ತದನಂತರ ನೇಮಕವಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಸೌಲಭ್ಯ ಆದೇಶ ಮಾಡಿದ್ದು, ಸದರಿ ಆದೇಶದಂತೆ ದಿನಾಂಕ 1/4/2006 ಪೂರ್ವದಲ್ಲಿ ನೇಮಕವಾಗಿ ತದನಂತರ ಅನುದಾನಕ್ಕೆ ಒಳಪಟ್ಟ ಅನುದಾನಿತ ನೌಕರರಿಗೂ ಪಿಂಚಣಿ ಸೌಲಭ್ಯ ಒಳಪಡಿಸಲು ಆಗ್ರಹಿಸಲಾಗುತ್ತದೆ. ಈಡೇರಿಸಬೇಕಾದ ಬೇಡಿಕೆಗಳು: OPS ಪಿಂಚಣಿ ಜಾರಿ, ಶೀಘ್ರವಾಗಿ ಖಾಲಿ ಹುದ್ದೆಯನ್ನು ಭರ್ತಿ ಮಾಡುವುದು, ಕಾಲ್ಪನಿಕ ವೇತನ ಜಾರಿಗೆ ತರುವುದು, KPS ಮತ್ತು PNC ಶಾಲೆಗಳನ್ನು ಅನುದಾನಿತ ಶಾಲೆಯಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊರಗೆ ಆರಂಭಿಸುವುದು, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೀಡುವ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಸ್ತರಿಸುವುದು, ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನೀಡುವ ಎಲ್ಲ ಸೌಲಭ್ಯಗಳನ್ನು ಅನುದಾನಿತ ಶಾಲಾ ನೌಕರರಿಗೂ ವಿಸ್ತರಿಸುವುದು, ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಚಿತ್ರಕಲಾ, ಸಂಗೀತ, ದ್ವಿತೀಯ ದರ್ಜೆ ಸಹಾಯಕರು, ಹೋಲಿಗೆ, ನಾಟಕ, ಡಿ ದರ್ಜೆಯ ನೌಕರರ ಹುದ್ದೆಗಳನ್ನು ಭರ್ತಿ ಮಾಡುವುದು, ಶಿಕ್ಷಕರಿಗೆ ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಸ್ಯಾಟ್ಸ್, UDIS, ಅಪಾರ ID, BLO, ಇನ್ಸ್ಪೈರ್ ಅವಾರ್ಡ್, PFMS ಶಿಕ್ಷಕರ ಪ್ರೊಫೈಲ್ ಸ್ಪ್ರೆಡ್ ಶೀಟ್ ಮಾಹಿತಿಗಳನ್ನು ಕಡಿತಗೊಳಿಸುವುದು. ಧನ್ಯವಾದಗಳು.